ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತಕ್ಕಂತಹ ಅಧ್ಯಾಯದ 2ನೇ ವಿಡಿಯೋನ ನೋಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಕೂಡ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ, ಇಂಟ್ರೊಡಕ್ಷನ್, ಲಿಮಿಟ್ಸ್ನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳು, ಅವುಗಳು ಯಾವ ಥರ ಬಿಹೇವ್ ಮಾಡ್ತವೆ ಅಂತಕ್ಕಂಥದ್ದನ್ನು ನೋಡೋಣಂತೆ. ಇವತ್ತು ನಾವು NCERT ಪುಸ್ತಕದ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳನ್ನು ನೋಡ್ಕೊಂಡು ತಗೊಳ್ಳಂತೆ. ಪೇಜ್ ನಂಬರ್ 284 284 ಪೇಜ್ ನಂಬರ್ ಇರ್ತಕ್ಕಂತಹ ಒಂದು ಫಂಕ್ಷನ್ಸ್ಗಳಿದ್ದಾವೆ. ಮೊದಲನೇದಾಗಿ ಇಲ್ಲಿ f(x) = x² - 4 / x - 2. ಕೊನೆಯದಾಗಿ ಹಿಂದಿನ ವಿಡಿಯೋದಲ್ಲಿ ನಾನು ಕೊನೆಯದಾಗಿ ಹೇಳಿದ್ದೆ, ಏನಂತ ಹೇಳಿದೆ? f(x) = y = x² - 4 / x - 2 ಅಂತ ಹೇಳಿದ್ದೆ. ಇದನ್ನು ಯಾವ ಥರ ನಾವು ಬಿಡಿಸ್ಕೊತ ಹೋಗ್ತೀವಿ ಅದನ್ನು ಹೇಳಿದ್ದೆ. ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2 ಅಂತ ಕೊಟ್ಟಿದ್ದೀರಾ? ಓಕೆ, ಎಕ್ಸ್ಟೆಂಡ್ಸ್ ಟು 2, x = 2 ಅಲ್ಲ, ಎಕ್ಸ್ಟೆಂಡ್ಸ್ ಟು 2, ದೆನ್ x² - 4 / x - 2 = ಏನಾಗ್ತದೆ ಅಂತ ನೋಡ್ಕೊತ ಹೋಗೋಣಂತೆ. ಇದನ್ನು ಮೊದಲು ಏನು ಮಾಡೋಣ? ಬಿಡಿಸ್ಕೊತ ಹೋಗೋಣಂತ. ದಿಸ್ = ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2, x² ಇದೇನು ಮಾಡ್ಬೋದು? x - 2 ಅನ್ನೋದ್ರ ಬ್ರಾಕೆಟ್ x + 2 ಅಂತ ಬರಬೇಕು. x - 2 ಕ್ಯಾನ್ಸಲ್ ಆಗ್ತದೆ. ಆಮೇಲೆ ಏನು ಉಳಿತು ಈಗ? ದಿಸ್ = ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2, ದೆನ್ x + 2. x ಇದರಲ್ಲಿ 2 ಹಾಕೋಣಂತೆ, ಅವಾಗ ಏನಾಗ್ತದೆ? 2 + 2 ಏನಾಯಿತು? 4 ಆಯಿತು. ದ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್ ಈಸ್ 4. ಈ ಫಂಕ್ಷನ್ 4ಕ್ಕೆ ಅಪ್ರೋಚ್ ಆಗ್ತದೆ, ಬಟ್ 4 ಈ ಫಂಕ್ಷನಿಗೆ ಸಿಗಂಗಿಲ್ಲ. ಅಂತಂದರೆ ಎಕ್ಸನ್ನು ನಾವು ಫ್ರಮ್ ಪಾಸಿಟಿವ್ನಿಂದ, ಫ್ರಮ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ನಿಂದ, ಇದನ್ನು ಗ್ರಾಫ್ ಕೊಟ್ಟಿದ್ದಾರೆ ನೋಡ್ರಿ, ಪುಸ್ತಕದಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ. ಯಾವ ಥರ ಇದೆ ಅಂತಂದರೆ, ಓಕೆ, ಈ ಥರ ಗ್ರಾಫ್ ಕೊಟ್ಟಿದ್ದಾರೆ. ಈ ಪಾಯಿಂಟನ್ನು 0, 2 ಅಂತ ತೊಗೊಂಡಿದ್ದಾರೆ. ನೆಕ್ಸ್ಟ್ ದೆನ್ y = f(x) ಅಂತ ತೊಗೊಂಡಿದ್ದಾರೆ. y = h(x) ಅಂತ ತೊಗೊಂಡಿದ್ದಾರೆ. h(x) ಅಂತೇಳಿ ದಿಸ್ ಇಲ್ಲೊಂದು ಪಾಯಿಂಟ್ ಬಂದೈತೆ. x = 2, x ಅಪ್ರೋಚಸ್ ಟು 2 ಐತಿ. x = 2 ಆದಾಗ ಏನಾಗ್ತದೆ ನೋಡ್ರಿ? x² ಅಂದರೆ 2², 2² is 4, 4 - 4 is 0, 2 - 2 is 0, 0/0 ಅನ್ಡಿಫೈನೇಬಲ್, ಅಂದರೆ ಫಂಕ್ಷನ್ ನಾಟ್ ಡಿಫೈನ್ಡ್ ಅಟ್ x = 2. x = 2 ಇದ್ದಾಗ ಅದಕ್ಕೆ y ವ್ಯಾಲ್ಯೂ ಏನೂ ಇರೋಂಗಿಲ್ಲ, ಅಂದರೆ ಆ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗಿಬಿಡ್ತದೆ. ಅದಕ್ಕಾಗಿ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿರಿ, ಇಲ್ಲಿ ಡಯಾಗ್ರಾಮ್ ಒಳಗಡೆ ಕೊಟ್ಟಿದ್ದಾರೆ. 0, 4 ಅಂತೇಳಿ. x = 0 ಹಾಕಿದಾಗ ಏನಾಗ್ತದೆ? y = 4 ಬರ್ತದೆ. x = 0 ಹಾಕಿದಾಗ y = 4 ಅಂತ ಬರ್ತದೆ. ಓಕೆ, ನಂತರ ಇಲ್ಲೇನು ಕೊಟ್ಟಿದ್ದಾರೆ ಅವರು? ಈ ಒಂದು ಫಂಕ್ಷನನ್ನು ಅನಲೈಸ್ ಮಾಡಿರಿ ಅಂತ ಹೇಳಿದ್ದಾರೆ. ಯಾವ ಥರ ಅನಲೈಸ್ ಮಾಡೋದಂತ ಅದಕ್ಕೊಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಪೇಜ್ ನಂಬರ್ 286 ಒಳಗಡೆ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ x ವ್ಯಾಲ್ಯೂನ ವೇರಿ ಮಾಡ್ಕೊತ ಹೋಗಿದ್ದಾರೆ. f(x) ಅಂದರೆ y ವ್ಯಾಲ್ಯೂ ಚೇಂಜ್ ಹಾಕ್ಕೊಂತ ಹೋಗ್ತದೆ. y ಅಂದರೆ ಒಂದೇ, f(x) ಅಂದರೆ ಒಂದೇ. f(x) ಅಂದರೆ ಒಂದೇ. ಇಲ್ಲಿ x ವ್ಯಾಲ್ಯೂವನ್ನು ನಾವು ಲೆಫ್ಟ್ನಿಂದ ಏನು ಮಾಡ್ಬೋದು? 2ಗೆ ಅಪ್ರೋಚ್ ಆಗ್ಬೋದು. ಫ್ರಮ್ ಡೌನ್, ಹೌದಾ? ಬಿಲೋನಿಂದ ಏನು ಮಾಡ್ಬೋದು ಅಂತಂದ್ರೆ 2ಗೆ ಅಪ್ರೋಚ್ ಆಗ್ಬೋದು. ಯಾವ ಥರ? ಇಲ್ಲಿ 1 ಇರ್ತಿದೆ, ಹೌದಾ? 1.1, 1.2, 1.3, 1.4, 1.9 ಅನ್ನು ಹಾಕ್ಬೋದು. ಈ ಸೈಡ್ ಬಂದಾಗ, ಅಂದರೆ ಫ್ರಮ್ ಅಬೋವ್ನಿಂದ ಬಂದಾಗ ಈ ಕಡೆ 3 ಅದ, 3ನಿಂದ 2.5, 2.4, 2.3, 2.2, 2.1, ಅಂದರೆ ಈ ಸೈಡ್ ಏನು ಮಾಡ್ಬೋದು? ನಾನು 2.001 ಅಂತ ಹಾಕ್ಬೋದು. ಆಮೇಲೆ ಈ ಸೈಡ್ 1.999 ಅಂತ ಹಾಕ್ಬೋದು. 2.001 ಅಂತ ಹಾಕ್ಬೋದು. 1.999 ಹಾಕ್ಕೊಂತ ಹೋದ್ವಿ ಅಂತಂದರೆ x ಈಸ್ ಅಪ್ರೋಚಿಂಗ್ ಟು 2 ಫ್ರಾಮ್ ಲೆಫ್ಟ್ ಸೈಡ್ ಅಂತ ನಾವು ಇದನ್ನು ಹೆಂಗೆ ಬರಿಬೋದು? ಲಿಮಿಟ್ ಆ್ಯಸ್ x ಅಪ್ರೋಚಸ್ ಟು 2 ಫ್ರಾಮ್ ಲೆಫ್ಟ್ ಸೈಡ್, LHL, ಹೌದಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್. ದೆನ್ the function value is what? f(x) = ಡೈರೆಕ್ಟ್ ಬರ್ಬಿಡ್ತೀನಿ. f(x) = 4 ಅಂತ ಆಗ್ತದೆ. 4 ಅಪ್ರೋಚ್ ಆಗ್ತದೆ. ಅಂದ್ರೆ ಇದು 1.9 ಹಾಕಿದಾಗ ಏನು ಸಿಗ್ತದೆ ನಿಮ್ಗೆ ಆನ್ಸರು? 3.987 ಏನೋ ಈ ಥರ ಸಿಗ್ತದೆ 1.9 ಹಾಕಿದಾಗ. ನೆಕ್ಸ್ಟ್ 1.99 ಹಾಕೋಣಂತೆ, 3.998 ಅಂತ ಸಿಗ್ತದೆ. ನೆಕ್ಸ್ಟ್ ಈ ಸೈಡ್ limit as extends to 2 from positive side, from above, then f(x) = 4. ಅಬೋವ್ನಿಂದ ಬಂದಾಗ ಏನು ಸಿಗ್ತದೆ ನಿಮಗೆ? ರೈಟ್ ಹ್ಯಾಂಡ್ ಲಿಮಿಟ್ನಿಂದ ಬಂದಾಗ ಏನು ಸಿಗ್ತದೆ ಆನ್ಸರ್ ನೋಡಿರಿ? 2.001 ಅಂತ ಹಾಕೋಣ. 2.001 ಅಂತ ಹಾಕೋಣ.
ಈ ಸೈಡ್ 2.01 ಹಾಕಿದಾಗ ಏನು ಸಿಗ್ತದೆ ನಿಮಗೆ 4.011 ಸಿಗ್ತದೆ. ನೆಕ್ಸ್ಟ್ 4.001 ಅಂತ ಸಿಗ್ತದೆ. ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ದ ವ್ಯಾಲ್ಯೂ ಈಸ್ ಅಪ್ರೋಚಿಂಗ್ ಟು 4. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ನು ವ್ಯಾಲ್ಯೂ ಅಪ್ರೋಚ್ 4ಗೆ ಅಪ್ರೋಚ್ ಆಗ್ತದೆ, ರೈಟ್ ಹ್ಯಾಂಡ್ ಸೈಡು 4ಗೆ ಅಪ್ರೋಚ್ ಆಗ್ತದೆ. ಈ ಥರ ಅಪ್ರೋಚ್ ಆದಾಗ ನಾನು ಏನು ಬರಿಬೋದು, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2 ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಬರಿಬೋದು 2. ಆದರೆ ಎಕ್ಸ್ ಈಕ್ವಲ್ ಟು 2 ಆಗೋಕ್ಕಾಗಂಗಿಲ್ಲ. ಅಂದರೆ ದ ಫಂಕ್ಷನ್ ಈಸ್ ನಾಟ್ ಹ್ಯಾವಿಂಗ್ ದ ವ್ಯಾಲ್ಯೂ ಅಟ್ ಎಕ್ಸ್ ಈಕ್ವಲ್ ಟು 2. ಎಕ್ಸ್ ಈಕ್ವಲ್ ಟು 2 ಹಾಕಿದಾಗ ಏನು ಸಿಗ್ತದೆ ನಿನಗೆ, ಅನ್ಡಿಫೈನೇಬಲ್ ಸಿಗ್ತದೆ. ಅಂದರೆ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್ ಅಂತ ನಾವು ಹೇಳ್ತೀವಿ. ಎಕ್ಸ್ ಈಕ್ವಲ್ ಟು ಪಾಸಿಟಿವ್ನಿಂದ ನೆಗೆಟಿವ್ನಿಂದ ಹಾಕ್ಕೊಂತ ಹೋದಾಗ ನಮಗೊಂದು ವ್ಯಾಲ್ಯೂ ಸಿಗ್ತದೆ. ಅದಕ್ಕಾಗಿ ಒಂದು ಸಮರಿ ಅಂತ ಕೊಟ್ಟಿದ್ದಾರೆ ನೋಡಿರಿ ನಿಮಗೆ ಪೇಜ್ ನಂಬರ್ 285 ಒಳಗಡೆ ಸಮರಿ. ವಿ ಸೇ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ನೆಗೆಟಿವ್ ಎ, limit as extends to negative a, then f of x is expected value. F of x is the expected value of f at x equal to 0 given the values of f near x to the left side of a. ಲೆಫ್ಟ್ ಸೈಡ್ ಆಫ್ ಎಗೆ ಎ ಅಂತಂದು ಈ ಪಾಯಿಂಟ್, ಹೌದಾ, ಈ ಪಾಯಿಂಟ್ ಎ ಅಂತ ತಗೊಂಡು ಲೆಫ್ಟ್ ಸೈಡ್ ಆಫ್ ಎ ಹೋದಾಗ ದಿಸ್ ಫಂಕ್ಷನ್ ಈಸ್ ಹ್ಯಾವಿಂಗ್ ಸಮ್ ಪರ್ಟಿಕ್ಯುಲರ್ ವ್ಯಾಲ್ಯೂ, ಆ್ಯಂಡ್ ರೈಟ್ ಸೈಡ್ ಹೋದಾಗ ದಿಸ್ ಫಂಕ್ಷನ್ ಈಸ್ ಹ್ಯಾವಿಂಗ್ ಸಮ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಅಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ರಿ, ಸೇ ಲಿಮಿಟ್ ಆಸ್ ಎಕ್ಸ್ಟೆಂಡ್ ಟು ಎ ಪ್ಲಸ್ ಅಂದರೆ ಪಾಸಿಟಿವ್ ಅಂದರೆ ಎಲ್ ಎಚ್ ಎಲ್, ಆಮೇಲೆ ಎ ಮೈನಸ್ ಅಂದರೆ ಏನು ತೊಗೊಂಡಿದ್ದಾರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಅಟ್ ಎ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎ ಅಂತ ತೊಗೊಂಡಿದ್ದಾರೆ. ಇಫ್ ದ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಕೋಇನ್ಸೈಡ್, ಒಂದು ವೇಳೆ ರೈಟ್ ಹ್ಯಾಂಡ್ ಲಿಮಿಟಿಗೂ ಆನ್ಸರ್ ಸೇಮ್ ಬಂತು, ಲೆಫ್ಟ್ ಹ್ಯಾಂಡ್ ಲಿಮಿಟಿಗೂ ಆನ್ಸರ್ ಸೇಮ್ ಬಂತು, ಅವಾಗ ಏನು ಮಾಡಬೇಕು, ದೆನ್ the function is denoted or the limit is denoted by limit as extends to a f of x ಅಂತ ತಗೊಂತೀವಿ ನಾವು. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಅಂತಂದರೆ 2 ಅಂತ ಇಲ್ಲಿದೆ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ತಗೋಬೋದು. ಎಫ್ ಆಫ್ ಎಕ್ಸ್ ವ್ಯಾಲ್ಯೂನ ನಾವು ಬರಿಬಹುದು ಯಾವಾಗ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇದ್ದಾಗ. ಇದೊಂದು ಗ್ರಾಫ್ ಆಯಿತು. ನೆಕ್ಸ್ಟ್ ಇಲಿಸ್ಟ್ರೇಷನ್ ನಂಬರ್ 2 ಅಂತ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತೇಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಇದನ್ನು ನಾವು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ರೆ ನಿಮ್ಮ ಬುಕ್ ಒಳಗಡೆ ಪೇಜ್ ನಂಬರ್ 40 ಒಳಗಡೆ ಕೊಟ್ಟಿದ್ದಾರೆ. ಪೇಜ್ ನಂಬರ್ 40 ಒಳಗಡೆ. ಆಮೇಲೆ ಈ ಒಂದು ಇಲಿಸ್ಟ್ರೇಷನ್ ಒಳಗೂ ಕೂಡ ಲಾಸ್ಟ್ ಲೈನ್ ಬರೆದಿದ್ದಾರೆ ನೋಡ್ರಿ. ವಿ ಅಬ್ಸರ್ವ್ ಅಗೇನ್ ದ್ಯಾಟ್ this conclusion about the limit being equal to 1 is somewhat strengthened by seeing the graph of this function which is given in the figure 2.11 at chapter number 2 ಅಂತ ಕೊಟ್ಟಿದ್ದಾರೆ. 2.11 ನಾವು ಫಿಗರ್ ತೆಗೆದಾಗ ಚಾಪ್ಟರ್ ನಂಬರ್ 2 ತೆಗೆದಾಗ ನಮಗೇನು ಸಿಗ್ತದೆ, ಒಂದು ಗ್ರಾಫ್ ಸಿಗ್ತೈತಿ. ಇದೇನಿದು, ಇದು ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತೇಳಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಓಕೆ, ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಅವರು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1 ಅಂತ ಕೊಡ್ತಾರೆ. ಲಿಮಿಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1 ಅಪ್ರೋಚ್ ಆಗ್ತದೆ ಫ್ರಮ್ ನೆಗೆಟಿವ್ ಸೈಡ್. ಅವಾಗೇನು ಸಿಗ್ತದೆ ಆನ್ಸರ್ ನೋಡೋಣಂತೆ. ಆಮೇಲೆ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1 ಫ್ರಮ್ ದಿ ಪಾಸಿಟಿವ್ ಸೈಡ್, ದೆನ್ ಎಕ್ಸ್ ಕ್ಯೂಬ್ ವ್ಯಾಲ್ಯೂ ಏನು ಸಿಗ್ತದೆ ನೋಡೋಣಂತೆ. ಇಲ್ಲಿ 1 ಅಂತ ತೊಗೊಂಡು 1 ಇದ್ದಾಗ ಏನಾಗ್ತದೆ, 1 ಇದ್ದಾಗ ಏನಾಗ್ತದೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, 1 ಕ್ಯೂಬ್ ಇಸ್ ಈಕ್ವಲ್ ಟು 1 ಇದ್ದಾಗ ಏನು ಸಿಗ್ತದೆ ನಿನಗೆ, ಇಲ್ಲೊಂದು ಪಾಯಿಂಟ್ ಸಿಗ್ತದೆ, ಇದು ಕೂಡ ಏನಿರ್ತದೆ 1 ಅಂತ ಸಿಗ್ತದೆ. 1,1 ನಿಮ್ಗೆ ಸಿಗ್ತದೆ ಇಲ್ಲಿ 1,1. ಈ 1 ಪಾಯಿಂಟನ್ನು ನಾವೇನು ಮಾಡ್ಬೋದು, ಲೆಫ್ಟ್ನಿಂದನೂ ಅಪ್ರೋಚ್ ಆಗ್ಬೋದು, ರೈಟ್ನಿಂದನೂ ಅಪ್ರೋಚ್ ಆಗ್ಬೋದು. ಇದಕ್ಕೊಂದು ಏನು ಮಾಡಿದ್ದಾರೆ ಅವರು, ಒಂದು ಬಾಕ್ಸನ್ನು ಟೇಬಲನ್ನು ಕೊಟ್ಟಿದ್ದಾರೆ. ಟೇಬಲ್ ನಂಬರ್ 13.5 ಒಳಗಡೆ ಎಕ್ಸ್ ಈಕ್ವಲ್ ಟು 0.9 ಇದ್ದಾಗ ನೋಡ್ರಿ, ಅವಾಗೇನಾಗ್ತದೆ 0.729 ಅಂತ ಬಂದೈತೆ ಆನ್ಸರ್. ಆಮೇಲೆ ಎಕ್ಸ್ ಈಕ್ವಲ್ ಟು 0.99 ಆದಾಗ 0.9, ಹೌದಾ, 0.9 ಈ ಪಾಯಿಂಟ್ ಅಂದರೆ ಈ ಪಾಯಿಂಟ್ ಒಳಗಡೆ ಇದ್ದಾಗ ಏನಾಯ್ತದು ಆನ್ಸರು 0.7 ಬಂತು. ನೆಕ್ಸ್ಟ್ 0.9 ಆಯ್ತಿದ್ದು 0.99 ಇಲ್ಲಿ ಬಂತು. 0.99 ಇದ್ದಾಗ ಏನು ಬಂತು ಆನ್ಸರ್, ಅದು ಕೂಡ 972 ಬಂತು, 0.972. ನೆಕ್ಸ್ಟ್ 0.999 ಅವಾಗೇನಾಗ್ತದೆ ಆನ್ಸರು 0.992 ಅಂತ ಇದೆ, 0.9970 ಅಂತ ಇದೆ, 70299 ಅಂತ ಇದೆ. ಅಂದರೆ ನಾವು as you approaching 1 you will be getting answer nearby 1, ಹೌದಾ. ಫಂಕ್ಷನ್ ಸಿನ್ಸ್ ಅಪ್ರೋಚಸ್ ಟು
ನೆಗೆಟಿವ್ ಫ್ರಮ್ ನೆಗೆಟಿವ್ ಮೀನ್ಸ್ ವಾಟ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಲಿಮಿಟ್ನಿಂದ ಲೆಫ್ಟ್ ಸೈಡ್ ಈ ಲಿಮಿಟ್ ಏನದ 1 ಅದರ ಮಾತ್ರ ಈ 1 ಲೆಫ್ಟ್ ಸೈಡಿಂದ ಬರ್ತಾ ಇದ್ವಿ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆನ್ಸರ್ ಏನು ಬರ್ತದೆ 1 ಅಂತ ಬರ್ತದೆ. ರೈಟ್ ಹ್ಯಾಂಡ್ ಸೈಡ್ ಬಂದಾಗ ಕೂಡ ಏನು ಸಿಗ್ತದೆ ಆನ್ಸರ್ 1 ಅಂತ ಬರ್ತದೆ. ಅದು ಕೂಡ ಗ್ರಾಫಲ್ಲಿ 1.001 ಕೊಟ್ಟಾಗ 1.003 ಅಂತ ಬರ್ತದೆ, 1.01 ಕೊಟ್ಟಾಗ 1.0303 ಅಂತ ಬರ್ತದೆ, 1.1 ಕೊಟ್ಟಾಗ 1.331 ಅಂತ ಬರ್ತದೆ. ಆ ಥರ ನಮಗೇನಿದ್ದಾವೆ ಇಲ್ಲಿ ವ್ಯಾಲ್ಯೂಸ್ಗಳು ಸಿಗ್ತಾ ಇದ್ದಾವೆ ಅಂತ ನಾವು ಹೇಳ್ತೀವಿ. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಸೇಮ್ ಆದವಾ, ಎರಡೂ ಸೇಮ್ ಆದಾಗ ನಾವೇನು ಮಾಡ್ಬೋದು ಇವೆರಡನ್ನ ಕಂಬೈನ್ ಮಾಡ್ಬೋದು. ಆಮೇಲೆ x = 1 ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಈ ಫಂಕ್ಷನ್ಗೆ ಒಂದು ವ್ಯಾಲ್ಯೂ ಇದೆ, ಈ ಲಿಮಿಟಿಗೆ ಒಂದು ವ್ಯಾಲ್ಯೂ ಇದೆ, ಹೌದಾ? ಲಿಮಿಟಿಗೆ ಏನು ವ್ಯಾಲ್ಯೂ ಇದೆ? x = 1 ಹಾಕದಂತ ತಿಳ್ಕೊ ನೀವು. f(1) = 1³ = 1. ದಟ್ ಮೀನ್ಸ್ ಯು ವಿಲ್ ಬಿ ಆ್ಯಕ್ಚುಲಿ ಗೆಟಿಂಗ್ ದಟ್ ಪಾಯಿಂಟ್. ಆ್ಯಕ್ಚುಲಿ ಗೆಟಿಂಗ್ ದಟ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ವಾಟ್ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಈ ಫಂಕ್ಷನ್ ಕಂಟಿನ್ಯೂಸ್ ಅದಂತ ನಾವು ಹೇಳ್ಬೋದು. ಮುಂದೆ ಇನ್ನೊಂದು ಗ್ರಾಫ್ ಇದೆ, ಇಲಿಸ್ಟ್ರೇಷನ್ ನಂಬರ್ 3 ಅಂತೇಳಿ. ಕನ್ಸಿಡರ್ ದ ಫಂಕ್ಷನ್ f(x) = 3x ಅಂತ ಕೊಟ್ಟಿದ್ದಾರೆ. 3x f(x) = 3x ಅಂತ ಬಂದೈತೆ. ಇಲ್ಲಿಯೂ ಕೂಡ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2 ಅಂತ ತೊಗೊಂಡಿದ್ದಾರೆ. ಆ್ಯಸ್ ಎಕ್ಸ್ಟೆಂಡ್ಸ್ ಟು 2, x tends to 2 ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2 ದೆನ್ 3x = ಏನಾಗ್ತದಪ್ಪ 2 ಅಂತಂದರೆ 3 2 6 ಅಂತ ಆಗ್ತದೆ. ಫ್ರಮ್ ನೆಗೆಟಿವ್ ಸೈಡ್ ಹೋದಾಗ ಏನಾಗ್ತದೆ, ಫ್ರಮ್ ಪಾಸಿಟಿವ್ ಸೈಡ್ ಹೋದಾಗ ಏನಾಗ್ತದೆ ಅದನ್ನು ನಿಮ್ಗೆ ಏನು ಮಾಡಿದ್ದಾರೆ ಅವರು ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಕೋಷ್ಟಕ ಅಂದರೆ ಏನು ರೀ, ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲ್ ಕೂಡ ನಾವು ನೋಡಿದಾಗ ಗೊತ್ತಾಗ್ತದೆ. ಟೇಬಲ್ ನಂಬರ್ 13.6 ಅಲ್ಲಿ ಸಿನ್ಸ್ x ಈಸ್ 1.9 ಅಂದರೆ ಅಪ್ರೋಚಿಂಗ್ 2 ಅಂತ ನಾವು ಹೇಳ್ತೀವಿ. 1.9 ಗ್ರಾಫ್ ಈ ಥರ ಕೊಟ್ಟಿದ್ದಾರೆ ಅವರು. ಈ ಥರ ಗ್ರಾಫ್ ಇದೆ. ಓಕೆ, ಇಲ್ಲಿ 2,0 ಅಂತ ತೊಗೊಂಡಿರ 2,0 ಈ ಪಾಯಿಂಟ್ ಏನಾಗ್ತದೆ ಇಲ್ಲಿ 6ಗೆ ಅಪ್ರೋಚ್ ಆಗ್ತದೆ. 2,6 ಅಂತ ನಾವು ಬರಿಬೋದು, ಅಪ್ರೋಚಿಂಗ್ ಅಂತ ನಾವು ಹೇಳ್ಬೋದು. 1.95 ಇದ್ದಾಗ 5.85 ಬಂತು, 1.99 ಇದ್ದಾಗ 5.97 ಅಂದರೆ ಅಪ್ರೋಚಿಂಗ್ ಟು 6. ಇಟ್ ಈಸ್ ದ ಫಂಕ್ಷನ್ ಈಸ್ ಅಪ್ರೋಚಿಂಗ್ ಟು 6 ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್. ಫ್ರಮ್ ರೈಟ್ ಹ್ಯಾಂಡ್ ಲಿಮಿಟ್ನಿಂದ ಏನು ಬರ್ತದೆ ಆನ್ಸರ್ 2.1 ಇದ್ದಾಗ 6.3, ಆಮೇಲೆ 2.01 ಇದ್ದಾಗ 6.03, 2.001 ಇದ್ದಾಗ 6.003 ಅಂತ ಬರ್ತದೆ. ಆ್ಯಸ್ ಯು ಅಪ್ರೋಚಿಂಗ್ ಟುವರ್ಡ್ಸ್ 2 ಯು ವಿಲ್ ಬಿ ಗೆಟಿಂಗ್ ನಿಯರ್ ಬೈ ವ್ಯಾಲ್ಯೂ ಆಫ್ 6. ದ ಲಿಮಿಟ್ ಈಸ್ ಗೆಟಿಂಗ್ ಸಮ್ ವ್ಯಾಲ್ಯೂ. ಲಿಮಿಟ್ ಒಂದು ವ್ಯಾಲ್ಯೂ ಪಡ್ಕೊಳ್ಳಕತ್ತದ. ಯಾವಾಗ ಅಂತಂದ್ರೆ ಆ ಒಂದು ಡೊಮೇನ್ ಎಕ್ಸ್ 2ಗೆ ಅಪ್ರೋಚ್ ಆದಂಗೆ ಎಕ್ಸ್ 2ಗೆ ಅಪ್ರೋಚ್ ಆದಂಗೆ ವ್ಯಾಲ್ಯೂ 6 ನಮಗೆ ಸಿಗಾಕತ್ತದ. 6ಗೆ ಅಪ್ರೋಚ್ ಆಗಾಕತ್ತದ. ಇಲ್ಲಿ 2 ಅಂದರೆ ಆ್ಯಕ್ಚುಲಿ 2 ಹಾಕಿದಾಗ ಏನಾಗ್ತದೆ ನೋಡ್ರಿ, 3 2 6 ನಮಗೆ ಸಿಗುತ್ತದೆ. ದಟ್ ಮೀನ್ಸ್ ವಾಟ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಇಲಿಸ್ಟ್ರೇಷನ್ ನಂಬರ್ 4 ಕೊಟ್ಟಿದ್ದಾರೆ. f(x) = 3 ಅಂತೇಳಿ. ಆಲ್ರೆಡಿ ಇಟ್ ಈಸ್ ಅ ಫಂಕ್ಷನ್, ಇಟ್ ಈಸ್ ಅ ನಂಬರ್, ಇಟ್ ಈಸ್ ಅ ರಿಯಲ್ ನಂಬರ್. ಸೊ ದೆರ್ ಈಸ್ ನೋ ಲಿಮಿಟನ್ನು ನಾವು ಅಪ್ಲೈ ಮಾಡೋಕ್ಕೆ ಆಗಂಗಿಲ್ಲ. ಇಲಿಸ್ಟ್ರೇಷನ್ ನಂಬರ್ 5 ಕನ್ಸಿಡರ್ ದ ಫಂಕ್ಷನ್ f(x) = x² + x ಅಂತ ಇದೆ. x² + x ಲಿಮಿಟ್ x² + x ಆ್ಯಸ್ ಎಕ್ಸ್ಟೆಂಡ್ಸ್ ಟು ಏನು ಕೊಟ್ಟಿದ್ದಾರೆ ಆಲ್ರೆಡಿ ಆನ್ಸರ್ ಅವರು ಎಕ್ಸ್ಟೆಂಡ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಎಕ್ಸ್ಟೆಂಡ್ಸ್ ಟು 1ಗೆ ಅಪ್ರೋಚ್ ಆದಾಗ ಏನಾಗ್ತದೆ 1² + 1 ಅಂದರೆ ಏನು ಸಿಗ್ತದೆ ನಮ್ಗೆ ಆನ್ಸರ್ 2 ಅಂತ ಸಿಗ್ತದೆ. ದ ವ್ಯಾಲ್ಯೂ ಆಫ್ ದಿಸ್ ಲಿಮಿಟ್ ದ ಫಂಕ್ಷನ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ 2 ಅಂತ ನಾವು ಹೇಳ್ತೀವಿ. ಆಮೇಲೆ ಇದನ್ನು ಗ್ರಾಫನ್ನು ನಾವು ರಿಪ್ರೆಸೆಂಟ್ ಮಾಡಿದ್ವಿ ಅಂತಂದರೆ ಏನು ಸಿಗ್ತದೆ ನಮಗೆ x² ಅಂತಂದರೆ ಇಟ್ ಈಸ್ ಕ್ವಾಡ್ರಾಟಿಕ್ ಯಾವಾಗಲೂ ನಮ್ಗೆ ಏನು ಸಿಗ್ತದೆ ಒಂದು ಫಂಕ್ಷನ್ ಲೈಕ್ ದಿಸ್, ಈ ಥರ ಒಂದು ಫಂಕ್ಷನ್ ಸಿಗ್ತದೆ ಅಂತ ಹೇಳ್ತಾರೆ. ಅದೊಂದು ಗ್ರಾಫ್ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. y = f(x) ಅಂತೇಳಿ. ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ನಮಗೇನು ಸಿಗ್ತಾಯಿದೆ ಅಂತಂದರೆ ವ್ಯಾಲ್ಯೂ 2 ಸಿಗ್ತೈತೆ. ದೇರ್ ಫೋರ್ ದಿಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಇಲಿಸ್ಟ್ರೇಷನ್ ನಂಬರ್ 6 ಏನಿದೆ, ಕನ್ಸಿಡರ್ ದ ಫಂಕ್ಷನ್ f(x) = sin x. f(x) = sin x. ಸೈನ್ ಫಂಕ್ಷನ್ ನಮ್ಗೆ ಗೊತ್ತೈತೆ. ಸೈನ್ ವೇರಿಯಬಲ್ ಯಾವ ಥರ ವೇರಿ ಆಗ್ತದೆ, ಸೈನ್ ಫಂಕ್ಷನ್ ಯಾವ ಥರ ವೇರಿ ಆಗ್ತದೆ ಅಂತ ನಮಗೆ ಗೊತ್ತಿದೆ. ಫ್ರಮ್ 0ನಿಂದ ಸ್ಟಾರ್ಟ್ ಆಗ್ತದೆ, 90 ಡಿಗ್ರಿ 1 ಇರ್ತದೆ, 180 ಡಿಗ್ರಿ 0 ಆಗ್ತದೆ, 270 ಡಿಗ್ರಿಗೆ -1 ಆಗ್ತದೆ, ಆಮೇಲೆ 360 ಡಿಗ್ರಿಗೆ ಏನಾಗ್ತದೆ 1 ಅಂತ ಆಗ್ತದೆ. ದಿಸ್ ಇಸ್ ದಿ ಸೈನ್ ವೇವ್. ಆಲ್ರೆಡಿ ನಮ್ಗೆ ಗೊತ್ತೈತಿ ದಿಸ್ ಇಸ್ ದಿ ಸೈನ್ ವೇವ್, ಹೌದಾ? ಸೈನ್ ವೇವ್ at 90 ಡಿಗ್ರಿ ದ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಈಗ ನಾನು ಲೆಫ್ಟ್ನಿಂದ ಹೋದ್ರೂ ನನಗೇನು ಸಿಗ್ತದೆ ಅಂತಂದರೆ ವ್ಯಾಲ್ಯೂ 1ಗೆ ಅಪ್ರೋಚ್ ಹಾಕ್ಕೊಂತ ಹೋಗ್ತೀನಿ. ರೈಟ್ನಿಂದ ಬಂದರೂ ಕೂಡ ವ್ಯಾಲ್ಯೂ 1ಗೆ ನಾನು ಅಪ್ರೋಚ್ ಆಗ್ತೀನಿ ಅಂತಂದರೆ ಸೈನ್ 89.9 ಡಿಗ್ರಿ ಮಾಡಿದಾಗ ದ ವ್ಯಾಲ್ಯೂ 0.99 ಚಿಲ್ಲರೆ ಬಂದುಬಿಡ್ತದೆ. ಈಗ ಸೈನ್ 90
90.9 ಬಂತಂತ ಈಗ ಆನ್ಸರ್ ಏನು ಬರ್ತದೆ ಅವಾಗ 1 ಪಾಯಿಂಟ್ ಬರೋಂಗಿಲ್ಲ, 1 ಪಾಯಿಂಟ್ ಬರೋಕ್ಕೆ ಚಾನ್ಸೇ ಇಲ್ಲ, ಯಾಕೆ 1ಗಿಂತ ಜಾಸ್ತಿ ಆಗಂಗಿಲ್ಲ ಅಂತ. ಇಲ್ಲೂ ಕೂಡ ಏನು ಬರ್ತದೆ ಆನ್ಸರ್ 0.998 ಚಿಲ್ಲರೆ ಹಿಂಗೆ ಬರ್ತೈತಿ. ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್, ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ಆನ್ಸರ್ ವಿಲ್ ಬಿ ಅಪ್ರೋಚಿಂಗ್ ಟು 1. ದೇರ್ಫೋರ್ ಇದನ್ನು ಹೆಂಗೆ ಬರಿಬೋದು ಲಿಮಿಟ್ ಒಳಗಡೆ? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು π/2 ಫ್ರಮ್ ಲೆಫ್ಟ್ ಸೈಡ್, ಫ್ರಮ್ ಬಿಲೋ, ದೆನ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ನಾವು ಬರಿಬೋದು. ಅದಕ್ಕೊಂದು ಗ್ರಾಫ್ ಕೊಟ್ಟಿದ್ದಾರೆ ನೋಡ್ರಿ, π/2 ಮೈನಸ್ 0.1 ಅಂತ ಕೊಟ್ಟಿದ್ದಾರೆ, ಅಂದರೆ 89.9 ಅಂದಂಗೆ. ನೆಕ್ಸ್ಟ್ π/2 ಮೈನಸ್ 0.01 ಅಂದರೆ 89.99 ಅಂತ ಹೇಳಿ ಈ ಥರ ವ್ಯಾಲ್ಯೂನು ಕೊಟ್ಟಿದ್ದಾರೆ ಕೆಳಗಡೆ. 0.9950, 0.9999 ಅಂದರೆ 1ಗೆ ಅಪ್ರೋಚ್ ಹಾಕ್ಕೊಂತ ಹೊಂಟೈತಿ. ಆ್ಯಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು π/2, ಸೈನ್ ಎಕ್ಸ್ ವ್ಯಾಲ್ಯೂ ಟೆಂಡ್ಸ್ ಟು 1, ಅಪ್ರೋಚಸ್ ಟು 1. ದೆನ್ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಪಾಸಿಟಿವ್ π/2 ಫ್ರಮ್ ಪಾಸಿಟಿವ್ ಸೈಡ್, ಫ್ರಮ್ ಅಬೋವ್ ಸೈಡ್, ಫ್ರಮ್ ರೈಟ್ ಹ್ಯಾಂಡ್ ಸೈಡ್, ದೆನ್ ಸೈನ್ ಎಕ್ಸ್ ಈಸ್ ಆಲ್ಸೋ ಅಪ್ರೋಚಿಂಗ್ ಟು 1 ಅಂತ ನಾವು ಬರಿಬೋದು. ಇದನ್ನು ಎರಡನ್ನ ಸೇರಿಸ್ಬೋದು, ಸಿನ್ಸ್ ಇಟ್ ಈಸ್ ಹ್ಯಾವಿಂಗ್ ಸೇಮ್ ವ್ಯಾಲ್ಯೂಸ್ at LHL and RHL. You can combine them and write them as limit as x tends to π/2, then sin x is equal to 1 ಅಂತ ನಾವು ಬರಿಬೋದು ಆ್ಯಕ್ಚುಲಾಗಿ, ಬಿಕಾಸ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಇದೇ ಥರ 7th ಒನ್ ಇದೆ, ಏನು f of x is equal to x plus cos x ಅಂತ ಇದೆ. ಇದನ್ನು ನಾವು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಯಾಕೆ? cos 0 is 1, ಅದಕ್ಕಾಗಿ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0, ದೆನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಟೆಂಡ್ಸ್ ಟು 1, ಅಪ್ರೋಚಸ್ ಟು 1. ಯಾಕೆ? ಇಲ್ಲಿ ಎಕ್ಸ್ ಇದ್ದಲ್ಲಿ 0 ಹಾಕಿದಾಗ 0 ಹೋಯ್ತಿದ್ದು, ಪ್ಲಸ್ ಕಾಸ್ 0 ಅಂತಂದ್ರೆ 1, 0ಕ್ಕೆ ಅಪ್ರೋಚ್ ಆಗ್ತೀಯಾ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್, ಫ್ರಮ್ ರೈಟ್ ಹ್ಯಾಂಡ್ ಸೈಡ್, ಆನ್ಸರ್ ವಿಲ್ ಬಿ ದಿ ಸೇಮ್. ದೇರ್ ಫೋರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಇಟ್ ಈಸ್ ಅ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಬರಿಬೋದು. ಎರಡನ್ನು ಸೇರಿಸಿ ಒಂದು ಫಂಕ್ಷನ್ ರೆಡಿ ಮಾಡ್ಬೋದು, ಅಥವಾ ಒಂದು ಲಿಮಿಟನ್ನು ನಾವು ಬರಿಬಹುದು. ಓಕೆ, ನೆಕ್ಸ್ಟ್ ಒನ್ ಇಲಿಸ್ಟ್ರೇಷನ್ ನಂಬರ್ 8 ಅಂತೇಳಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಅಂಥೇಳಿ. ಅಂದರೆ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು, ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಅಂತ ಹೇಳ್ತಾರೆ ಅವರು. ಎಕ್ಸ್ ಈಸ್ ಗ್ರೇಟರ್ ದೆನ್ ಟೆಂಡ್ಸ್ ಟು 0 ಅಂದರೆ 0ಗಿಂತ ಜಾಸ್ತಿ ಇರಬೇಕಂತೆ. 0ಗಿಂತ ನೆಗೆಟಿವ್ ವ್ಯಾಲ್ಯೂ ಇದ್ರೂ ಕೂಡ ಪಾಸಿಟಿವ್ ಆಗ್ತದೆ. ಯಾಕಂತಂದರೆ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದಾಗ ನಾನಿಲ್ಲಿ ಮೈನಸ್ 0.1 ಅಂತ ಹಾಕದಂತ ತಿಳ್ಕೊರಿ, ಅದು ಮೈನಸ್ ಇದ್ರೂ ಸ್ಕ್ವೇರ್ ಆಗಿ ಏನಾಗ್ತದೆ? ಪ್ಲಸ್ ಆಗಿಬಿಡ್ತದೆ. ಹಾಗಾಗಿ ನಾನು ಲೆಫ್ಟ್ ಹ್ಯಾಂಡ್ ಸೈಡೇ ಹೋಗಲಿ ಅಥವಾ ರೈಟ್ ಹ್ಯಾಂಡ್ ಸೈಡೇ ಹೋಗಲಿ, ಆನ್ಸರ್ ಏನು ಬರ್ತದೆ? ಸೇಮ್ ಬರ್ತದೆ, ಸೇಮ್ ಅಪ್ರೋಚ್ ಆಗ್ತದೆ. ಲಿಮಿಟ್ ಆ್ಯಸ್, ಅದಕ್ಕೆ ನಾನು ಏನು ಮಾಡ್ಬೋದು? ಇಲ್ಲಿ ಮೈನಸ್ ಪ್ಲಸ್ಸನ್ನು ನಾನೇನು ಬರೆಯೋ ಅವಶ್ಯಕತೆನೇ ಬೀಳಂಗಿಲ್ಲ, ಯಾಕಂದ್ರೆ ಸ್ಕ್ವೇರ್ ಅದಲ್ಲಿ ಮೈನಸ್ ಹಾಕಿದ್ರೂ ಕೂಡ ನಮಗೇನು ಸಿಗ್ತದೆ? ಅದು ಸ್ಕ್ವೇರ್ ಆಗಿ ಆನ್ಸರ್ ಮತ್ತು ವಾಪಸ್ ನಮ್ಗೆ ಪಾಸಿಟಿವ್ ಆಗಿ ಬಂದುಬಿಡ್ತದೆ. ದೇರ್ ಫೋರ್ ದಿಸ್ ಫಂಕ್ಷನ್ ನಿನಗೇನು ಸಿಗ್ಬೋದು ಅಂತಂದ್ರೆ, ನೀನು ಎಕ್ಸ್ 0ಗೆ ಅಪ್ರೋಚ್ ಆಗ್ತೀಯಾ, ಬಟ್ ನಿನಗೇನು ಎಕ್ಸ್ ಈಕ್ವಲ್ ಟು 0 ಹಾಕಕ್ಕೆ ಬರೋಂಗಿಲ್ಲ. ಎಕ್ಸ್ ಈಕ್ವಲ್ ಟು 0 ಹಾಕಿದಾಗ ಏನಾಗ್ಬಿಡ್ತು ಅಂತಂದರೆ ಅನ್ಡಿಫೈನೇಬಲ್ ಆಗ್ಬಿಡ್ತದೆ. ಅವಾಗ ಅಪ್ರೋಚ್ ಮಾಡ್ಕೊತ ಹೋಗ್ತೀಯ. ಫಾರ್ ಎಕ್ಸಾಂಪಲ್ ಎಕ್ಸನ್ನು ನೀನು 1 ಡಿವೈಡೆಡ್ ಬೈ 0.001 ದಿ ಹೋಲ್ ಸ್ಕ್ವೇರ್ ಮಾಡ್ದಂತ ತಿಳ್ಕೊರಿ. ಎಕ್ಸ್ ವ್ಯಾಲ್ಯೂ ಏನು ತೊಗೊಂಡಿ? ನಾ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಸ್ 0 ಅಪ್ರೋಚಿಂಗ್ 0 ತೊಗೊಂಡಿದ್ದೀನಿ ನಾನು, ಎಕ್ಸ್ ವ್ಯಾಲ್ಯೂ ಅಪ್ರೋಚಿಂಗ್ 0. ದೆನ್ ಇದನ್ನು ನೀ ಹೆಂಗೆ ಬರಿಬೋದು? 1 ಡಿವೈಡೆಡ್ ಬೈ 1000, ಹೌದಾ? 1000 ದಿ ಹೋಲ್ ಸ್ಕ್ವೇರ್, ದಿಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1,000,000 ಡಿವಿಷನ್ ಮ್ಯಾಗ ಹೋಗ್ತದೆ. ದಿಸ್ ಇಸ್ ಈಕ್ವಲ್ ಟು 1,000,000 ಅಂದ್ರೆ ಇಷ್ಟು ಆನ್ಸರ್ ಬರ್ತೈತಿ. ಅರ್ಥ ಆಗ್ತದೆ? ಅಂದ್ರೆ ಇಲ್ಲಿ ಆ್ಯಸ್ ಎಕ್ಸ್ಟೆಂಡ್ಸ್ ಟು 0 ದ ವ್ಯಾಲ್ಯೂ ನೋಡಿ ಏನು ಬರ್ತೈತಿ? ಲಿಮಿಟ್ ವ್ಯಾಲ್ಯೂ ಏನು ಬರ್ತೈತಿ ನೋಡ್ರಿ, 1 2 3 4 5 6 ಅಂತ ಬರ್ತೈತಿ. ಅಂದರೆ ಹೆಚ್ಚಿಗೆ ಹಾಕೋತ ಹೊಂಟದ. ನಾನು ಇಲ್ಲಿ ಮಾಡ್ತೀನಿ 0.0 ಅಂತ ಹೋಗ್ತೀನಿ, ಇನ್ನೂ ಹೆಚ್ಚಿಗೆ ಆಗ್ತದೆ. ಎಲ್ಲಿ ತನಕ ಹೆಚ್ಚಿಗೆ ಆಗ್ತದೆ? ಅಪ್ ಟು ಪಾಸಿಟಿವ್ ಇನ್ಫಿನಿಟಿ ಅಂತ. ನಾನು ಇದಕ್ಕೆ ಏನು ಬರಿಬೋದು? ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಇಟ್ ಈಸ್ ಈಕ್ವಲ್ ಟು ಪಾಸಿಟಿವ್ ಇನ್ಫಿನಿಟಿ ಕಡೆಗೆ ಹೋಗ್ತದಂತ ನಾವು ಹೇಳ್ತೀವಿ. ಈ ಥರದ ಫಂಕ್ಷನ್ಸ್ಗಳು ನಿಮ್ಗೆ ಈ ಒಂದು ಪುಸ್ತಕದೊಳಗೆ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾರೆ. ಈ ಎಲ್ಲ ಬೇಸಿಕ್ ನಾಲೆಜನ್ನು ಇಟ್ಕೊಂಡು ನಾವೇನು ಮಾಡೋಣ? ಈಗ ಅಲ್ಜಿಬ್ರಾ ಆಫ್ ಲಿಮಿಟ್ಸನ್ನು ನೋಡೋಣಂತೆ. ಥಿಯರಮ್ ನಂಬರ್ 1, ಲೆಟ್ ಎಫ್ ಆ್ಯಂಡ್ ಜಿ ಬಿ ಟೂ ಫಂಕ್ಷನ್ಸ್ ಸಚ್ ದ್ಯಾಟ್ ಬೋತ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಆ್ಯಂಡ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಜಿ ಆಫ್ ಎಕ್ಸ್ ಎಕ್ಸಿಸ್ಟ್. ದಟ್ ಮೀನ್ಸ್ ಇದರ ಅರ್ಥ ಏನು ಅಂತಂದರೆ, ಯಾವಾಗ ಎಕ್ಸ್ನ ಬೆಲೆ ಎಗೆ ಅಪ್ರೋಚ್ ಆಗ್ತದೆ, ಎಫ್ ಆಫ್ ಎಕ್ಸ್ ಏನಂತಂದರೆ ಒಂದು ಯುನಿಕ್ ವ್ಯಾಲ್ಯೂನ ಹೊಂದಿರ್ತದೆ, ಒಂದು ನಿರ್ದಿಷ್ಟ ಆರ್ಬಿಟ್ರರಿ ವ್ಯಾಲ್ಯೂನ ಹೊಂದಿರ್ತದೆ ಅಂತ ನಾವು ಹೇಳ್ತೀವಿ. ಅದೇ ಥರನಾಗಿ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಎ
ಜಿ ಆಫ್ ಎಕ್ಸ್ ಈಸ್ ಆಲ್ಸೋ ಹ್ಯಾವಿಂಗ್ ಯುನಿಕ್ ವ್ಯಾಲ್ಯೂ ಅಂದರೆ ಲಿಮಿಟ್ ಎಕ್ಸಿಸ್ಟ್ ಅಂದರೆ ಎಫ್ ಆಫ್ ಎ ವ್ಯಾಲ್ಯೂನು ಸಿಗ್ತದೆ, ಆಮೇಲೆ ಜಿ ಆಫ್ ಎ ವ್ಯಾಲ್ಯೂನು ಸಿಗ್ತದೆ. ದಟ್ ಮೀನ್ಸ್ ದೀಸ್ ಟು ಫಂಕ್ಷನ್ಸ್ ಆರ್ ಈಕ್ವಲಿ ರಿಲೇಟೆಡ್, ಇವೆರಡು ರಿಲೇಟೆಡ್ ಅದಾವ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ನಾವೇನು ಬರಿಬೋದು, ದೆನ್ ನಂಬರ್ 1 ಲಿಮಿಟ್ ಆಫ್ ಸಮ್ ಆಫ್ ಟು ಫಂಕ್ಷನ್ಸ್ ಈಸ್ ಸಮ್ ಆಫ್ ದ ಲಿಮಿಟ್ಸ್ ಆಫ್ ದ ಫಂಕ್ಷನ್ಸ್. ಲಿಮಿಟ್ ಆಫ್ ಸಮ್ ಆಫ್ ಟು ಫಂಕ್ಷನ್ಸ್, ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಎ ಸಮ್ ಆಫ್ ಟು ಫಂಕ್ಷನ್ಸ್ ಅಂತಂದರೆ ಎರಡು ಫಂಕ್ಷನ್ಗಳನ್ನ ಆ್ಯಡ್ ಮಾಡ್ಬೇಕಂತೆ. ಲಿಮಿಟ್ ಆಫ್ ಸಮ್ ಆಫ್ ಟು ಫಂಕ್ಷನ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ sum of limits of the functions, sum of limits of the functions, sum of limits of the functions, sum of limits of the functions. Okay, g of x ಏನು ಹೇಳ್ತದೆ ಅದು, limit of sum of two functions, limit of sum of two functions is equal to sum of limits of two functions, sum of limits of two functions. Next, limit of difference of two functions, different ಅಲ್ಲ difference, limit of difference of two functions is difference of limits of two functions. ಯಾವ ಥರ ಅಂತಂದರೆ limit of difference of two functions is equal to difference of limit of ಟೂ ಫಂಕ್ಷನ್ಸ್ ಅಂತ ನಾವು ಹೇಳ್ಬೋದು. ಡಿಫ್ರೆನ್ಸ್ ಆಫ್ ಲಿಮಿಟ್ ಆಫ್ ಟೂ ಫಂಕ್ಷನ್ಸ್ ಅಂತ ನಾವು ಬರಿಬಹುದು. ನೆಕ್ಸ್ಟ್, ದ ಲಿಮಿಟ್ ಆಫ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಲಿಮಿಟ್ ಆಫ್ ಟೂ ಫಂಕ್ಷನ್ಸ್. ಓಕೆ, ಇಲ್ಲಿ ಪ್ಲಸ್ ಅದಲ್ಲ, ಇಂಟು ಹಾಕ್ಬಿಟ್ರೆ ಮುಗಿದೋಗ್ತದೆ. ದ ಲಿಮಿಟ್ ಆಫ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಲಿಮಿಟ್ ಆಫ್ ಟೂ ಫಂಕ್ಷನ್ಸ್ ಅಂತ ನಾವು ಬರಿಬೋದು. ನೆಕ್ಸ್ಟ್, ಫೋರ್ತ್ ಒನ್, the limit of quotient of two functions is quotient of the limits of the functions. Example, limit as x tends to x divided by g of x. ಏನು ಹೇಳ್ತದೆ, the limit of quotient of two functions, the limit of quotient of two functions is equal to the quotient of limit of two functions, the quotient of limit of two functions, quotient of limit of ಎಫ್ ಆಫ್ ಎಕ್ಸ್ ಅಂತ ಬರೋಣ ಅಂತ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್ ಅಂತ ನಾವು ಬರಿಬಹುದು. ಯಾವ ಥರ ಓದಬೇಕು ಇದಕ್ಕೆ, ದ ಲಿಮಿಟ್ ಆಫ್ ಕೋಶೆಂಟ್ ಆಫ್ ಟು ಫಂಕ್ಷನ್ಸ್ ಈಸ್ ಈಕ್ವಲ್ ಟು ದ ಕೋಶೆಂಟ್ ಆಫ್ ಲಿಮಿಟ್ ಆಫ್ ಟು ಫಂಕ್ಷನ್ಸ್. ದ ಸಮ್ ಆಫ್ ಲಿಮಿಟ್ ಆಫ್ ಟು ಫಂಕ್ಷನ್ಸ್ ಈಸ್ ಈಕ್ವಲ್ ಟು ದ ಲಿಮಿಟ್ ಆಫ್ ಸಮ್ ಆಫ್ ಟು ಫಂಕ್ಷನ್ಸ್. ದ limit of subtraction of or difference, the limit of difference of two functions is equal to the difference of limit of two functions. The product of, okay, the limit of product of two functions is equal to the product of limit of two functions ಅಂತ ನಾವು ಹೇಳ್ತೀವಿ. ಓಕೆ, ಈ ಥರ ನಾವು ಏನು ಮಾಡ್ತೀವಿ ಅಂತಂದರೆ ಥಿಯರಮ್ ನಂಬರ್ 1 ಅನ್ನು ರಿಪ್ರೆಸೆಂಟ್ ಮಾಡ್ತೀವಿ. ನಂತರ ಲಿಮಿಟ್ಸ್ ಆಫ್ ಪಾಲಿನಾಮಿಯಲ್ಸ್ ಆ್ಯಂಡ್ ರ್ಯಾಷನಲ್ ಫಂಕ್ಷನ್ಸ್ ಅಂತೇಳಿ, ಲಿಮಿಟ್ಸ್ ಆಫ್ ಪಾಲಿನಾಮಿಯಲ್ಸ್ ಆ್ಯಂಡ್ ರ್ಯಾಷನಲ್ ಫಂಕ್ಷನ್ಸ್ ಯಾವ ಥರ ವರ್ಕ್ ಮಾಡ್ತವೆ ಅದನ್ನು ನೋಡ್ಕೊತ ಹೋಗೋಣಂತೆ. ಇದರಲ್ಲಿ ಈ ಒಂದು ಬೇಸಿಕ್ ನಾಲೆಜನ್ನು ಇಟ್ಟುಕೊಂಡು ನಾವೇನು ಮಾಡೋಣ, ಈಗ ಎಕ್ಸಾಂಪಲ್ ನಂಬರ್ 1, ಎಕ್ಸಾಂಪಲ್ ನಂಬರ್ 2 ಅನ್ನು ನೋಡ್ಕೊತ ಹೋಗೋಣಂತೆ. ಎಕ್ಸಾಂಪಲ್ ನಂಬರ್ 1 ನೋಡಿ, ದ ಲಿಮಿಟ್ಸ್ ಆಫ್ ನಂಬರ್ 1 ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 x cube minus x square plus 1. This is the polynomial function since they are having the powers. ಹೌದಾ, ಈ ಥರ ಡೈರೆಕ್ಟಾಗಿದ್ದಾಗ ನಾವೇನು ಮಾಡಬೇಕು, ದಿಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂಸ್ ಹಾಕ್ಕೊಂಡು ತಗೊಳಂತೆ. ಅವ್ರು ಆಲ್ರೆಡಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ 1 ಹಾಕೋಣ, 1 ಕ್ಯೂಬ್ ಮೈನಸ್ 1 ಸ್ಕ್ವಯರ್ ಪ್ಲಸ್ 1. ದಿಸ್ ಇಸ್ ಈಕ್ವಲ್ ಟು 1 ಮೈನಸ್ 1 ಪ್ಲಸ್ 1. ದಿಸ್ ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗ್ತದೆ, ಉಳಿದಿದ್ದೇನು ಉಳಿತದೆ, 1 ಅಂತ ಉಳಿತದೆ. ದಿಸ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ವಿಲ್ ಬಿ ಹ್ಯಾವಿಂಗ್ ದ ವ್ಯಾಲ್ಯೂ 1 ಅಂತ ಹೇಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 2, limit as extends to 3 x in bracket x plus 1. ಓಕೆ, ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಸರ್ ಇಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಆದೋ ಏನಿಲ್ಲ ಅಂತ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲಿ ಡೈರೆಕ್ಟಾಗಿ ಅವ್ರನ್ನ ಏನು ತೊಗೊಂಡಿದ್ದಾರೆ, ಎಕ್ಸ್ ಟೆಂಡ್ಸ್ ಟು 3 ಅಂತ ತೊಗೊಂಡಿದ್ದಾರೆ. ಮೈನಸ್ ತೊಗೊಂಡಿಲ್ಲ, ಪ್ಲಸ್ ತೊಗೊಂಡಿಲ್ಲ. ಅದರ ಅರ್ಥ ಏನಂತಂದರೆ, ನಾವು ಮೈನಸ್ ಅಂತಂದರೆ ಡೌನ್ವರ್ಡ್,
ಬಿಲೋನಿಂದ ವ್ಯಾಲ್ಯೂ ಹಾಕಿದಾಗ ಆನ್ಸರ್ ಮಾತ್ರ ಒಂದಕ್ಕೆ ಅಪ್ರೋಚ್ ಆಗ್ತದೆ, ವ್ಯಾಲ್ಯೂ ಒಂದಕ್ಕೆ ಅಪ್ರೋಚ್ ಆಗ್ತದೆ. ನಾವು ಅಬೋನಿಂದ ತೊಗೊಂಡಾಗ ವ್ಯಾಲ್ಯೂ ಒಂದಕ್ಕೆ ಅಪ್ರೋಚ್ ಆಗ್ತದೆ. ಹಾಗಾಗಿ ಎರಡು ವ್ಯಾಲ್ಯೂಗಳು ಅಬೋ ಲಿಮಿಟಿಗೂ ಬಿಲೋ ಲಿಮಿಟಿಗೂ LHLಗೂ RHLಗೂ ಸೇಮ್ ಆನ್ಸರ್ ಬರ್ತಾಯಿದೆ ಅಂತಂದ್ರೆ ಅದನ್ನೆರಡು ಕಂಬೈನ್ ಮಾಡ್ಬೋದು. ಕಂಬೈನ್ ಮಾಡಿದಾಗ ನಮಗೇನು ಸಿಗ್ತದೆ? ಒಂದು ಕಂಟಿನ್ಯೂಸ್ ಫಂಕ್ಷನ್ ಸಿಗ್ತದೆ. ಇದು ಕಂಟಿನ್ಯೂಸ್ ಫಂಕ್ಷನ್, ಹಾಗಾಗಿ ನಾವು ಇಲ್ಲಿ ಮೈನಸ್ ಪ್ಲಸ್ ಅಂತ ತೊಗೊಳಂಗಿಲ್ಲ, ಇಲ್ಲಿಯೂ ಮೈನಸ್ ಪ್ಲಸ್ ಅಂತ ತೊಗೊಂಡಿಲ್ಲ, ಯಾಕಂದರೆ ಕಂಟಿನ್ಯೂಸ್ ಫಂಕ್ಷನ್ ಇದೆ, ಅದಕ್ಕಾಗಿ ಎಲ್ಲಿ ಡಿಸ್ಕಂಟಿನ್ಯೂಸ್ ಆಗಿಲ್ಲ. ಈಗೇನು ಮಾಡೋಣ? ಎಕ್ಸ್ ವ್ಯಾಲ್ಯೂನ ಹಾಕೊಂಡು ತೊಗೊಂಡಂತೆ ದಿಸ್ ಇಸ್ ಈಕ್ವಲ್ ಟು 3 ಇನ್ ಬ್ರಾಕೆಟ್ 3 + 1 ದಿಸ್ ಇಸ್ ಈಕ್ವಲ್ ಟು 12 ಅಂತ ಬರ್ತದೆ. ದ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್ ಇಸ್ 12 ಅಂತ ಬಂತು. ನೆಕ್ಸ್ಟ್ ಒನ್, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -1, ಐ ಥಿಂಕ್ -1, ಓಕೆ, ಎಕ್ಸ್ಟೆಂಡ್ ಟು -1 1 + x + x² ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ x⁻10 ಅಂತ ಇದೆ. ಇದ್ರ ವ್ಯಾಲ್ಯೂ ಏನಂತ ನೋಡಂತೆ, ದಿಸ್ ಇಸ್ ಈಕ್ವಲ್ ಟು 1 + -1 ಪ್ಲಸ್ -1 ದಿ ಹೋಲ್ ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ -10 ದಿ ಹೋಲ್ ಟು ದಿ ಪವರ್ 10 ಅಂತ ಬಂತು. ನೋಡ್ರಿ, -1 ಇದೆ, ಪವರ್ 1 ಇದೆ, ಪವರ್ 1 ಇದ್ದಾಗ ಏನು ಬರ್ತದೆ ಆನ್ಸರು? ಮೈನಸ್ ಬರ್ತದೆ. ಪವರ್ 2 ಇದ್ರೆ ಪ್ಲಸ್ ಅಂತ ಬರ್ತದೆ. ಪವರ್ 1 ಮೈನಸ್, ಪವರ್ 2 ಪ್ಲಸ್. 1 2 ಅಂತಂದ್ರೇನು? ಆಡ್ ಈವನ್ ಅಂದಾಗ. ಆಡ್ ಇದ್ದಾಗ -1 ಬರ್ತದೆ, ಈವನ್ ಇದ್ದರೆ +1, ಆಡ್ -1, ಈವನ್ +1. ನಾವು ಆಡ್ ಈವನ್ ಕ್ಯಾನ್ಸಲ್, 1 2 ಕ್ಯಾನ್ಸಲ್, 3 4 ಕ್ಯಾನ್ಸಲ್, 5 6 ಕ್ಯಾನ್ಸಲ್, 7 8 ಕ್ಯಾನ್ಸಲ್, 9 10 ಕ್ಯಾನ್ಸಲ್ ಆಗ್ತದೆ. ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ವಾ, ಉಳಿದಿದ್ದೇನು ಉಳಿತು? ಇವೆಲ್ಲ ಪಾರ್ಟ್ಸ್ಗಳು ಕ್ಯಾನ್ಸಲ್ ಆದಾಗ 1 ಅಂತ ಉಳಿತು. ದಿಸ್ ಇಸ್ ಈಕ್ವಲ್ ಟು ಆನ್ಸರ್ ವಿಲ್ ಬಿ 1 ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಎಕ್ಸಾಂಪಲ್ ನಂಬರ್ 2, ಫೈಂಡ್ ದ ಲಿಮಿಟ್ಸ್ ಆಫ್ ಕ್ವಶನ್ ನಂಬರ್ 1 ಅದರೊಳಗಡೆ ನೋಡೋಣ. ಫೈಂಡ್ ದ ಲಿಮಿಟ್ಸ್ ಆಫ್ ನಂಬರ್ 1, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 x² + 1 divided by x + 100, x + 100. ಮೇಲ್ಗಡೆ ಐದು ಕ್ವಶನ್ಸ್ಗಳಿದ್ವಲ್ಲ ರೀ, 5 ಅಲ್ಲ, ಎಕ್ಸಾಂಪಲ್ ನಂಬರ್ 1 ಒಳಗಡೆ ಏನು 3 ಕ್ವಶನ್ಸ್ ಇದ್ವಲ್ಲ, ಆ 3 ಕ್ವಶನ್ಸ್ಗಳು ಪಾಲಿನಾಮಿಯಲ್ ಫಂಕ್ಷನ್ಸ್ಗಳಾಗಿದ್ದವು. ಇದೇನಿದು? ಇದು ರ್ಯಾಷನಲ್ ಫಂಕ್ಷನ್ಸ್ ಅಂತ ನಾವು ಹೇಳ್ತೀವಿ. ರ್ಯಾಷನಲ್ ಫಂಕ್ಷನ್ಸ್ ಅಂತಂದರೆ ನ್ಯೂಮರೇಟರ್ ಪವರ್ ಗ್ರೇಟರ್ ಇರಬೇಕು, ಡಿನಾಮಿನೇಟರ್ ಪವರ್ ಲೆಸ್ಸರ್ ಇರಬೇಕು. ಇಲ್ಲಿ 2 ಅದ ಪವರ್, ಇಲ್ಲಿ 1 ಅದ. 2 ಪವರ್ / 1, 2 / 1 ಅಂತಂದರೆ ಒಂದು ಕ್ಯಾನ್ಸಲ್ ಆಗಿ ಏನು ಉಳಿತದೆ ನಮ್ಮದು? ಬರೀ ಪವರ್ 1 ಉಳಿತೈತಿ, x⁻1 ಉಳಿತದೆ. x⁻1 ಅಂತಂದರೆ ಲೀನಿಯರ್ ಫಂಕ್ಷನ್. ದಿಸ್ ಫಂಕ್ಷನ್ ಈಸ್ ಲೀನಿಯರ್. ಈ ಫಂಕ್ಷನ್ ನೀನು ಬಿಡಿಸಿದ್ರೆ ಏನು ಸಿಗ್ತದೆ? ಒಂದು ಲೈನ್ ಸಿಗ್ತದೆ ನಿನ್ಗೆ, ಬರೀ ಒಂದು ಲೈನ್ ಸಿಗ್ತದೆ. ಹಾಗಾಗಿ ಇದು ಲೀನಿಯರ್ ಫಂಕ್ಷನ್ ಇದ್ದಿದ್ದಕ್ಕೆ ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಯಾವಾಗ ಪವರ್ ನ್ಯೂಮರೇಟರ್ದು ಜಾಸ್ತಿ ಇರ್ತದೋ, ಪವರ್ ಡಿನಾಮಿನೇಟರ್ದು ಕಡಿಮೆ ಇರ್ತದೋ, ಅವಾಗೇನು ಮಾಡ್ಬೇಕು ನಾವು? ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತೇಳಿ ಡೈರೆಕ್ಟಾಗಿ ವ್ಯಾಲ್ಯೂಸ್ ಹಾಕ್ಕೊತ ಹೋಗಬೇಕು. x → 1 ಅದಲ್ಲ, x ಇದಲ್ಲಿ 1 ಹಾಕ್ಕೊತ ಹೋಗಬೇಕು. ಒಂದು ವೇಳೆ ನ್ಯೂಮರೇಟರ್ನು ಪವರ್ ಸೇಮ್ ಇದ್ದು ಡಿನಾಮಿನೇಟರ್ನು ಪವರ್ ಸೇಮ್ ಇದ್ದು ಅವಾಗೇನು ಮಾಡಬೇಕು ಅಂತಂದರೆ ನಾವು ಫ್ಯಾಕ್ಟರೈಸ್ ಮಾಡಬೇಕಾಗ್ತದೆ, ಫ್ಯಾಕ್ಟರೈಸೇಷನ್ ಮಾಡ್ಕೊತ ಹೋಗಬೇಕಾಗ್ತದೆ. ಯಾವುದು ನ್ಯೂಮರೇಟರ್ದು ಅದು ಡಿನಾಮಿನೇಟರ್ದು ಫ್ಯಾಕ್ಟರೈಸೇಷನ್ ಮಾಡ್ಕೊತ ಹೋದಾಗ ನಮಗೇನು ವ್ಯಾಲ್ಯೂ ಸಿಗ್ತದೆ. ಪ್ರಶ್ನೆಗಳಿದಾವೆ, ನೋಡೋಣಂತೆ. ಮೊದಲೇ ಪ್ರಶ್ನೆಯನ್ನು ಬಿಡಿಸೋಣಂತೆ. ಇಲ್ಲಿ ನ್ಯೂಮರೇಟರ್ ಒಳಗಡೆ ಸ್ಕ್ವೇರ್ ಇದೆ, ಡಿನಾಮಿನೇಟರ್ ಒಳಗಡೆ 1 ಇದೆ. ದೇರ್ಫೋರ್ ದಿಸ್ ಇಸ್ ದ ರ್ಯಾಷನಲ್ ಫಂಕ್ಷನ್. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 1² + 1 divided by 1 + 100. ದಿಸ್ ಇಸ್ ಈಕ್ವಲ್ ಟು 2 divided by 101 ಅಂತ ಬರ್ತದೆ ಆನ್ಸರ್. ಇದೇ ಕೊಟ್ಟಿದೆ ನೋಡ್ರಿ, 2/101 ಅಂತೇಳಿ. ಸೆಕೆಂಡ್ ಕ್ವಶನ್, x³ - 4x² + 4x ಹೋಲ್ ಡಿವೈಡೆಡ್ ಬೈ x² - 4 ಅಂತ ಇದೆ. ದಿಸ್ ಈಸ್ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2 ಅಂಥೇಳಿ. ಈಗ ಮೊದಲು 2 ಹಾಕಿ ನೋಡೋಣಂತೆ. 2 ಹಾಕಿ ನೋಡಿದಾಗ ಯಾವ ಫಾರ್ಮ್ ಬರ್ತದೆ ನೋಡೋಣ. ಇಲ್ಲಿ 2³ ಅಂದರೆ 8 ಅಂತ ಬಂತು, ಮೈನಸ್ 4 × 2² 4, 4 × 4 16 ಪ್ಲಸ್ 4 × 2 8, 8 + 8 16, 16 - 16 0 ಅಂತ ಬಂತು. ಆನ್ಸರ್ ಏನು ಬಂತು? 0. ಮೇಲ್ಗಡೆ 0 ಬಂತಾ, ಡಿವೈಡೆಡ್ ಬೈ ಇಲ್ಲಿ x ಇದ್ದಲ್ಲಿ 2 ಹಾಕೊಂಡ್ರೆ 2² - 4 ಅಂತಂದರೆ 4 - 4 0 ಬಂತು. 0/0 ಬಂತಾ, 0/0 ಅಂತಂದರೆ ನಾಟ್ ಡಿಫೈನೇಬಲ್, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂದಂಗೆ. ಆದರೆ ನಮ್ದಿಲ್ಲಿ
ಏನು ಮಾಡಬೇಕು, ನ್ಯೂಮರೇಟರ್ ಪವರ್ ಜಾಸ್ತಿ ಇದ್ದಿದ್ದಕ್ಕೆ ಅದನ್ನೇನು ಮಾಡೋಣ, ಫ್ಯಾಕ್ಟರೈಸ್ ಮಾಡೋಣ. ಡಿನಾಮಿನೇಟರ್ ಪವರ್ ಜಾಸ್ತಿ ಇದ್ರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತದೆ ಲಿಮಿಟ್. ಅದರಲ್ಲಿ ನ್ಯೂಮರೇಟರ್ ಪವರ್ ಜಾಸ್ತಿ ಇದೆ, ಅದನ್ನೇನು ಮಾಡೋಣ, ಫ್ಯಾಕ್ಟರೈಸ್ ಮಾಡೋಣ ಅಂತ. ಯಾವ ಥರ ನೋಡಿರಿ, ಇದನ್ನು ಸಪ್ರೇಟಾಗಿ ಬರ್ಕೊತೀನಿ. ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 4 ಅಂತ ಮಾಡೋಣಂತೆ. ಏನು ಕಾಮನ್ ತೆಗೆದೆ ನಾನಿಲ್ಲಿ, ಎಕ್ಸ್ ಅನ್ನು ಕಾಮನ್ ತೆಗೆದೆ. ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 2 ಇನ್ ಬ್ರಾಕೆಟ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇದು ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರ್ತದೆ. ನಂತರ ಈ ಭಾಗವನ್ನು ನಾವೇನು ಮಾಡೋಣ, ಫ್ಯಾಕ್ಟರೈಸ್ ಸಪ್ರೇಟಾಗಿ ಮಾಡ್ತೀವಿ ನೋಡಿರಿ. ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 4 ಇದನ್ನು ಮಲ್ಟಿಪ್ಲೈ ಮಾಡೋಣ ಅಂತ ಏನು ಬರ್ತದೆ, ಮೈನಸ್ ಪ್ಲಸ್ 4x ಸ್ಕ್ವಯರ್ ಬರ್ತದೆ. ಇದನ್ನು ಯಾವ ಥರ, ಮೈನಸ್ 2x ಅಂತ ನಾವು ಬರಿಬೋದು. ದೇರ್ ಫೋರ್ ಎಕ್ಸ್ ಸ್ಕ್ವಯರ್ ಮೈನಸ್ 2x ಪ್ಲಸ್ 4 ಇಸ್ ಈಕ್ವಲ್ ಟು 0. ದ್ಯಾಟ್ ಮೀನ್ಸ್ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಅಂತ ನಾವು ಬರಿಬೋದು. ದ್ಯಾಟ್ ಮೀನ್ಸ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 2 ಅಂತ ಬರಿಬೋದು. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ದಿ ಹೋಲ್ ಸ್ಕ್ವೇರ್ ಅಂತ ನಾವು ಬರಿಬೋದು. ಎಕ್ಸ್ ಮೈನಸ್ 2 ದಿ ಹೋಲ್ ಸ್ಕ್ವೇರ್ ಅಂತಂದರೆ ಈ ಎಲ್ಲ ಪಾರ್ಟನ್ನು ತೆಗೆದು ಏನು ಬರ್ಬೋದು ನಾನೀಗ, ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ದಿ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅನದರ್ ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಅಂತ ನಾವು ಬರಿಬೋದು. ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಯಿತು, ಏನು ಉಳಿತು ಈಗ ವ್ಯಾಲ್ಯೂಸ್ ನೋಡ್ಕೊತ ಹೋಗೋಣ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಈಗೇನಕ್ಕಣ ವ್ಯಾಲ್ಯೂ ಹಾಕ್ಬಿಡೋಣ ಅಂತ ಡೈರೆಕ್ಟಿಗೆ, ಯಾಕಂತಂದ್ರೆ ನಮಗೆ ಸಿಕ್ಕಿದೀಗ ಲೀನಿಯರ್ ಫಂಕ್ಷನ್ ಸಿಕ್ಕೈತೆ. ಹಾಗಾಗಿ ಎಕ್ಸ್ ಇದರಲ್ಲಿ 2 ಹಾಕೋಣ. 2 ಇನ್ ಬ್ರಾಕೆಟ್ 2 ಮೈನಸ್ 2 ಡಿವೈಡೆಡ್ ಬೈ 2 ಪ್ಲಸ್ 2. ದಿಸ್ ಇಸ್ ಈಕ್ವಲ್ ಟು 2 ಮೈನಸ್ 2 ಇಸ್ 0, 0 ಇಂಟು 2 ಈಸ್ 0 ಡಿವೈಡೆಡ್ ಬೈ 4. ದಿಸ್ ಇಸ್ ಈಕ್ವಲ್ ಟು 0. ದೇರ್ ಫೋರ್ ಆ್ಯಸ್ ದ ಎಕ್ಸ್ tends to 2, as the value of x tends to 2, then the whole function value, whole limit value will be approaching to 0 ಕಡೆಗೆ ಅಪ್ರೋಚ್ ಆಗ್ತದ. ಈ ಫಂಕ್ಷನ್ 0 ಕಡೆ ಅಪ್ರೋಚ್ ಆಗ್ತದ, ಬಟ್ 0 ಎಂದು ಆಗಂಗೆ ಇಲ್ಲ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಕಮ್ಸ್ ಥರ್ಡ್ ಕ್ವೆಶ್ಚನ್. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಸ್ಕ್ವಯರ್ ಮೈನಸ್ 4 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವಯರ್ ಪ್ಲಸ್ 4x ಅಂತ ನಾವು ಪ್ರಶ್ನೆಯನ್ನು ಬರಿತೀವಿ. ಇದಕ್ಕೆ ಉತ್ತರ ಯಾವ ಥರ ಬಿಡಿಸ್ಬೇಕು ನೋಡಿರಿ. ಇಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2 ಅಂತ ಇದೆ. ನ್ಯೂಮರೇಟರ್ ವ್ಯಾಲ್ಯೂ ಏನಿದೆಲ್ಲ, ನ್ಯೂಮರೇಟರಲ್ಲಿರ್ತಕ್ಕಂತಹ ಪವರ್ ಗ್ರೇಟರ್ ಇಲ್ಲ, ಅಂದರೆ 2 ಇದೆ. ಡಿನಾಮಿನೇಟರ್ ಪವರ್ ಜಾಸ್ತಿ ಐತಿ. ಈ ಥರ ಇದ್ದಾಗ ಏನಾಗ್ಬಿಡ್ತದೆ ಅಂತಂದರೆ ನಮ್ಗೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತದೆ. ಡಿನಾಮಿನೇಟರ್ ವ್ಯಾಲ್ಯೂ ಒಳಗೆ 0 ಬರ್ತದೆ. ಡಿನಾಮಿನೇಟರ್ 0 ಬಂತು ಅಂದರೆ ಸಮಥಿಂಗ್ ಡಿವೈಡ್ ಬೈ 0 ಇಸ್ ನಥಿಂಗ್ ಬಟ್ ವಾಟ್, ಅನ್ಡಿಫೈನೇಬಲ್. ಸೊ ದ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ನಾವು ಹೇಳ್ತೀವಿ. ದೇರ್ ಫಾರ್ ಇದನ್ನು ಯಾವ ಥರ ಬಿಡಿಸ್ಬೇಕು, ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಸ್ಕ್ವಯರ್ ಇದು ಏನು ಬಿಡ್ತೀನಿ, ಎಕ್ಸ್ ಮೈನಸ್ 2 ಅನ್ನೋದ್ರ ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಅಂತ ನಾನು ಬರಿತೀನಿ. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಅನ್ನು ಕಾಮನ್ ತೆಗೋಣ, ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 4 ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಸ್ಕ್ವಯರ್ ಎಕ್ಸ್ ಮೈನಸ್ 2 ಅನ್ನೋದ್ರ ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇನ್ ಬ್ರಾಕೆಟ್ ಆಗಲೇ ಇದು ಮಾಡಿದೀವಾ, ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 2 ಅಂತಂದರೆ ಎಕ್ಸ್ ಮೈನಸ್ 2 ದಿ ಹೋಲ್ ಸ್ಕ್ವೇರ್ ಅಂತ ಉತ್ತರ ಬಂದೈತೆ. ಎಕ್ಸ್ ಮೈನಸ್ 2 ಒಳಗೆ ಒಂದು ಹೋಯ್ತು. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಹಾಕೊಂತ ಹೋಗೋಣಂತೆ. 2 ಪ್ಲಸ್ 2 ಡಿವೈಡೆಡ್ ಬೈ 2 ಇನ್ ಬ್ರಾಕೆಟ್ 2 ಮೈನಸ್ 2 ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 2 ಮೈನಸ್ 2 ಇಸ್ 0, 0 ಇಂಟು 2 ಇಸ್ 0. ಸಮಥಿಂಗ್ ಡಿವೈಡೆಡ್ ಬೈ 0 ಅಂತ ಬಂತು. ಸಮಥಿಂಗ್ ಡಿವೈಡ್ ಬೈ 0 ಅಂತಂದರೆ ಅನ್ಡಿಫೈನೇಬಲ್, ನಾಟ್ ಡಿಫೈನ್ಡ್. ದೇರ್ ಫೋರ್ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್. ಆರ್ ಲಿಮಿಟ್, ಫಂಕ್ಷನ್ ಅಲ್ಲ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀಬೋದು. ಡಸ್ ನಾಟ್ ಎಕ್ಸಿಸ್ಟ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 2. Since x is approaching to 2, so the value does not exist ಅಂತ ನಾವು ಹೇಳ್ತೀವಿ. x is equal to 2 ಇದ್ದಾಗ ವ್ಯಾಲ್ಯೂ ಇಲ್ಲ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 4. The fourth question, limit as x tends to 2 x cube minus 2x square whole divided by x square minus 5x plus
6 ಅಂತ ಇದೆ. ಇದನ್ನು ನಾವು ಸಾಲ್ವ್ ಮಾಡಬೇಕು. ಎಕ್ಸ್ ಕ್ಯೂಬ್ ಇದೆ, ನ್ಯೂಮರೇಟರ್ ಪವರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಪವರ್ ಕಮ್ಮಿ ಇದೆ, ರ್ಯಾಷನಲ್ ಫಂಕ್ಷನ್. ಸೊ ಲಿಮಿಟ್ ಎಕ್ಸಿಸ್ಟ್, ಲಿಮಿಟ್ ಇದೆ ಅಂತಂದಂಗೆ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಎಕ್ಸ್ ಸ್ಕ್ವಯರ್ ಕಾಮನ್ ತೆಗಿತೀನಿ. ಅವಾಗ ಏನು ಉಳಿತಪ್ಪ, ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಅಂತ ಉಳಿತು. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 5x ಅಂತಿದೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 6x ಸ್ಕ್ವೇರ್ ಆಗ್ತದೆ. 6x ಸ್ಕ್ವೇರ್ 2 3 6 ಅಂದರೆ -2 -3 ಮಾಡ್ಬೇಕಾ. ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3x ಪ್ಲಸ್ 6 ಅಂತ ಆಗ್ತದೆ. ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಮೈನಸ್ 3 ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಅಂತ ಆಗ್ತದೆ. ಅಂದರೆ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಅಂತ ಬಂತು. ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಇಷ್ಟು ಬರ್ತೈತಿ. ಫ್ಯಾಕ್ಟ್ರೈಸ್ ಮಾಡಬೇಕಲ್ಲ, ಫಸ್ಟ್ ಇಂಟು ಲಾಸ್ಟ್ ಮಲ್ಟಿಪ್ಲೈ ಮಾಡಿ, ಅವಾಗ ಕ್ಯಾನ್ಸಲ್ ಆಯಿತು. ದಿಸ್ ಈಸ್ ಈಕ್ವಲ್ ಟು ಆ್ಯಸ್ ಎಕ್ಸ್ಟೆಂಡ್ಸ್ ಟು 2 ಅಂತ ಇದೆ. ಅಂದರೆ ಎಕ್ಸ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ 3. ದಿಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಸ್ 4 ಡಿವೈಡೆಡ್ ಬೈ -1. ದಿಸ್ ಈಸ್ ಈಕ್ವಲ್ ಟು -4. ದೇರ್ಫೋರ್ ದ ಲಿಮಿಟ್ ಈಸ್ ಹ್ಯಾವಿಂಗ್ ವ್ಯಾಲ್ಯೂ ಆಫ್ -4. ನೆಕ್ಸ್ಟ್ ಕ್ವೆಶನ್ -4 ಬಂದೈತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 5. ಫಿಫ್ತ್ ಕ್ವೆಶನ್, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವಯರ್ ಪ್ಲಸ್ 2x ಅಂತ ಇದೆ. ಇದು ಕ್ವಶನ್. ಇದನ್ನು ನಾವು ಸಾಲ್ವ್ ಮಾಡಬೇಕೀಗ. ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1 ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಏನು ಕಾಮನ್ ಇದೆಯಲ್ಲಿ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 1 ಅಂತ ಬರಿಬೋದು. ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಕಾಮನ್ ತೆಗೆದಂತೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ಅಂತ ಬರ್ತದೆ. ಎಕ್ಸ್ ಕಾಮನ್ ತೆಗೆದಾಗ this is equal to limit as extends to 1 in bracket x minus 2 whole divided by x in bracket x minus 1 ಅಂತ ಬರೋಣ. -1 divided by x in bracket ಇದನ್ನು ನಾವು ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಈಗ ಎಕ್ಸ್ ಸ್ಕ್ವೇರ್ ಇಂಟು 2x ಸ್ಕ್ವೇರ್ ಅಂತ ಬಂತು. -2x ಮೈನಸ್ ಎಕ್ಸ್, ಹೌದಾ. -2x ಮೈನಸ್ ಎಕ್ಸ್ ಅಂತಂದಾಗ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 -1 ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1 ಬಂತು. ಇಲ್ಲೇನು ಬಂತು, ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1 ಅಂತ ಬಂತು. ಇದನ್ನು ಫ್ಯಾಕ್ಟ್ರೈಸ್ ಮಾಡಿದಾಗ ಇಷ್ಟು ಬಂತು. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1 ಇನ್ ಬ್ರಾಕೆಟ್ ಇಲ್ಲೇನಿದೆ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1 ಇದೆ, ಎಕ್ಸ್ ಮೈನಸ್ 1 ಇದೆ ಅಂತಂದ್ರೆ ಇಲ್ಲಿ ನಮಗೇನು ಬರ್ತದೆ, ಎಲ್ ಸಿ ಎಮ್ ಬರ್ತದೆ. ಏನು ಎಲ್ ಸಿ ಎಮ್, ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1 ಅಂತ ಎಲ್ ಸಿ ಎಮ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಮೈನಸ್ 2 ಈ ಪಾರ್ಟ್ ಒಳಗಿಲ್ಲ, ಅಂದರೆ ಇಲ್ಲಿ ಎದರಲ್ಲಿ ಮಲ್ಟಿಪ್ಲೈ ಮಾಡೋಕ್ಕೆ ನಾನು ಇದಕ್ಕೆ ಎಕ್ಸ್ ಮೈನಸ್ 2ಲೇ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 2 ದಿ ಹೋಲ್ ಸ್ಕ್ವೇರ್ -1 ಅಂತ ಈ ಕಡೆ ಬಂತು. ಈ ಕಡೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲ ಇವೆರಡು ಅಂತಂದರೆ ಇಲ್ಲಿ -1 ನಿಂತಿದೆ. ಈ -1 ಇರಲಿಲ್ಲ ಅಂತಂದರೆ ಇವೆರಡು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1 ಇನ್ ಬ್ರಾಕೆಟ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಮೈನಸ್ 2ab ಮೀನ್ಸ್ 4x ಪ್ಲಸ್ 4 -1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಆಮೇಲೆ ಎಕ್ಸ್ ಮೈನಸ್ 1 ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ಇದನ್ನು ಯಾವ ಥರ ಬಿಡಿಸ್ಬೇಕು, ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 2 ಅಲ್ಲ ಏನದು 1 ಇನ್ ಬ್ರಾಕೆಟ್ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 3 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1 ಅಂತ ಆಯಿತು. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1 ಇನ್ ಬ್ರಾಕೆಟ್ ಇದೇನಾಗುತ್ತೆ ರೀ, ಎಕ್ಸ್ ಸ್ಕ್ವಯರ್ ಇಂಟು 3 ಅಂತಂದರೆ 3x ಸ್ಕ್ವಯರ್ ಆಗುತ್ತೆ ಎರಡು ಮಲ್ಟಿಪ್ಲೈ ಮಾಡಿದಾಗ. ಆಮೇಲೆ 3x ಸ್ಕ್ವಯರ್ ಅಂತಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ ಎಕ್ಸ್ ಅಂತಂದರೆ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 3 -1 ಬ್ರಾಕೆಟ್ ಎಕ್ಸ್ ಮೈನಸ್ 3 ಅಂತ ಆಗ್ತದೆ. ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಅಂತ ಆಗ್ತದೆ. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಯಿತು. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ವ್ಯಾಲ್ಯೂ ಹಾಕೋಣ ಈಗ, ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಬರೋಣ ಅಂತ. ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 1 ಏನು ಉಳಿತು, ಎಕ್ಸ್ ಮೈನಸ್ 3 ಡಿವೈಡ್ ಬೈ ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 2 ಅಂತ ಉಳಿತು. ವ್ಯಾಲ್ಯೂ ಹಾಕೊಂತ ಹೋಗೋಣಂತೆ. ಅವಾಗ ಏನು ಬರ್ತದೆ ನೋಡಿರಿ,
ದಿಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಹಾಕಿ 1 ಮೈನಸ್ 3 ಡಿವೈಡ್ ಬೈ 1 ಇನ್ ಬ್ರಾಕೆಟ್ 1 ಮೈನಸ್ 2 ದಿಸ್ ಇಸ್ ಈಕ್ವಲ್ ಟು ಮೈನಸ್ 2 ಡಿವೈಡ್ ಬೈ ಮೈನಸ್ 1 ದಿಸ್ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ 2 ಡಿವೈಡ್ ಬೈ 1 ಅಂತಂದರೆ 2 ಅಂತ ಬಂತು ಆನ್ಸರ್ ಏನು ಬಂತು ರೀ 2 ಬಂತು. ದಿಸ್ ಫಂಕ್ಷನ್ ಈಸ್ ಹ್ಯಾವಿಂಗ್ the value limit value as 2 since x is approaching to 1 the limit value is approaching to 2 ಅಂತ ನಾವು ಹೇಳ್ತೀವಿ. ಇದೇನಾಯಿತು ಈ ಒಂದು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತಕ್ಕಂಥ ಅಧ್ಯಾಯದ ಇಂಟ್ರಡಕ್ಷನ್ ಪಾರ್ಟ್ ಆಯಿತು. ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ವಿ. ನಾವು ಈಗ ಅಭ್ಯಾಸದ ಪ್ರಶ್ನೆಯನ್ನು ನೋಡ್ಕೊಂಡು ಹೋಗೋಣಂತೆ ಅದನ್ನು ನಾವೇನು ಮಾಡೋಣ ಇನ್ನೊಂದು ವಿಡಿಯೋದಲ್ಲಿ ಮಾಡ್ಕೊಂಡು ಹೋಗೋಣಂತ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.